ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಿತಿಮೀರಿ ನಡೀತಾ ಇದೆಯಾ ಮರಳು ದಂಧೆಕೋರರ ಅಟ್ಟಹಾಸ. ಅಕ್ರಮ ಮರಳು ಗಣಿಗಾರಿಕೆಯಿಂದ ಕುಸಿದು ಬೀಳ್ತಾ ಇದೆ ಕಿಂಡಿ ಅಣೆಕಟ್ಟು. ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಒಂದು ನೂರಾರು ಕಿಂಡಿ ಅಣೆಕಟ್ಟುಗಳನ್ನು ನಿರ್ಮಿಸಿದ್ದಾರೆ. ಕಿಂಡಿ ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡಿದ್ರೆ ನೀರು ಸಂಗ್ರಹ ಮಾಡಿಕೊಂಡು ತಮ್ಮ ಹೊಲಗಳಿಗೆ, ಗದ್ದೆಗಳಿಗೆ, ಜಮೀನುಗಳಿಗೆ ವ್ಯರ್ಥವಾಗಿ ಸಮುದ್ರ ಸೇರುವ ನೀರು ಬದಲಾಗಿ ಕಿಂಡಿ ಅಣೆಕಟ್ಟಿನ ಮೂಲಕ ನೀರು ಸಂಗ್ರಹ ಮಾಡುವಂಥ ಕೆಲಸ. ಆದರೆ ಈಗ ಅಕ್ರಮ ಮರಳು ಗಣಿಗಾರಿಕೆಯ ಅಟ್ಟಹಾಸ, ಒಂದು ಕರಾಳ ಸ್ಥಿತಿ ಯಾವ ರೀತಿ ಅಂತ ಹೇಳಿದ್ರೆ ಇಂಥ ಕಿಂಡಿ ಅಣೆಕಟ್ಟುಗಳೇ ಕುಸಿದು ಬೀಳ್ತಾ ಇದ್ದಾವೆ. ಇದು ಕಟೀಲಿನ ಶಿಬರೂರು ಸಮೀಪದ ದೇಲಂತ ಬೆಟ್ಟುವಿನಲ್ಲಿ ನಡೆದಿರುವಂಥ ಘಟನೆ. ಮರಳಿಗಾಗಿ ನದಿಯ ಒಡಲು ಬಗೆಯುತ್ತಿರುವಂತಹ ಮರಳು ದಂಧೆಕೋರರು ನದಿಯ ತಟದ ನಿವಾಸಿಗಳಿಗೆ ಬೆದರಿಕೆ ಹಾಕಿ, ಧಮಕಿ ಹಾಕಿ, ಆಮಿಷ ಒಡ್ಡಿದಂಥ ಆರೋಪ ಇದೆ. ಅಪಾಯದ ಸ್ಥಿತಿಯಲ್ಲಿ ನದಿ ತಟದ ಕಟ್ಟಡಗಳಿದ್ದಾವೆ. ಸುಮಾರು 100 ಎಕರೆ ಭೂಮಿಯೇ ನೀರುಣಿಸ್ತಾ ಇದ್ದಂಥ ಕಿಂಡಿ ಅಣೆಕಟ್ಟು ಈಗ ಕುಸಿತವಾಗಿದೆ. ಕಟೀಲು ಹಾಗೂ ಶಿಬರೂರಿನ ನಡುವಿನ ಸಂಪರ್ಕ ಸೇತುವೆಯೂ ಕೂಡ ಆಗಿತ್ತು ಈ ಅಣೆಕಟ್ಟು. ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ಜಿಲ್ಲಾಡಳಿತ ಕಣ್ಮುಚ್ಚಿ ಕುಳಿತಿದೆಯಾ, ಪೊಲೀಸರು ಕೈಕಟ್ಟಿ ಕೂತಿದ್ದಾರಾ ಗೊತ್ತಿಲ್ಲ. ಬಟ್ ಇಲ್ಲಿನ ಜನ ಅಲವತ್ಕೊಳ್ತಾ ಇದ್ದಾರೆ. ಪ್ರಭಾವಿಗಳಿದ್ದಾರೆ, ಇಲ್ಲಿ ಈ ಮರಳು ಗಣಿಗಾರಿಕೆಯ ಹಿಂದೆ ಪ್ರಭಾವಿಗಳಿದ್ದಾರೆ, ರಾಜಕಾರಣಿಗಳಿದ್ದಾರೆ, ಬಲಿಷ್ಠರಿದ್ದಾರೆ. ಹೀಗಾಗಿ ಯಾರೂ ಏನೂ ಮಾಡ್ಕೊಳ್ಳೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರ್ಮಾಣ ಆಗಿದೆ. ಅದಕ್ಕೆ ಸಾಕ್ಷಿ ಉರುಳಿ ಬಿದ್ದಿರುವಂಥ ಈ ಕಿಂಡಿ ಅಣೆಕಟ್ಟು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರಂತರವಾಗಿ ಅಕ್ರಮ ಮರಳುಗಾರಿಕೆ ಅನ್ನುವಂಥದ್ದು ಜಿಲ್ಲೆಯ ಹಲವೆಡೆ ನಡೀತಾ ಇದ್ರು ಕೂಡ ಪೊಲೀಸ್ ಇಲಾಖೆ ಮಾತ್ರ ಕಣ್ಣಿದ್ದು ಕೂಡ ಕುರುಡಾಗಿದೆ ಅನ್ನುವಂಥ ಆರೋಪ ಅನೇಕ ಕಡೆಗಳಿಂದ ಕೇಳಿ ಬರ್ತಾ ಇತ್ತು. ಇದು ಯಾವ ಹಂತಕ್ಕೆ ಬಂದು ತಲುಪಿದೆ ಅಂತ ಹೇಳಿದರೆ, ಅದೆಷ್ಟೋ ಜನ ಕೃಷಿಕರಿಗೆ ನೀರುಣಿಸ್ತಾ ಇದ್ದಂಥ ಒಂದು ಆಣೆಕಟ್ಟು ಮಗುಚಿ ಬಿಡುವಂಥ ಒಂದು ಹಂತಕ್ಕೂ ಕೂಡ ಈ ಅಕ್ರಮ ಮರಳುಗಾರಿಕೆಯ ಒಂದು ಪರಿಣಾಮ ಅನ್ನುವಂಥದ್ದು ಬಂದಿದೆ. ಸದ್ಯ ನಾನು ಕಟೀಲು ಸಮೀಪದಲ್ಲಿರುವಂಥ ಶಿಬರೂರಿನ ದೆಲಂತ ಬೆಟ್ಟು ಅನ್ನುವಂಥ ಒಂದು ಪ್ರದೇಶದಲ್ಲಿದ್ದೇನೆ. ತಾವು ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು. ಇಲ್ಲೊಂದು ಆಣೆಕಟ್ಟಿದೆ. ಸರಿಸುಮಾರು 18 ವರ್ಷಗಳ ಹಿಂದೆ ಇದನ್ನು ನಿರ್ಮಾಣ ಮಾಡಲಾಗಿತ್ತು. 18 ವರ್ಷಗಳಿಂದಲೂ ಕೂಡ ಏನು ನಂದಿನಿ ನದಿ ಇದೆ, ಕಟೀಲಿನ ತಟದಿಂದ ಸಮುದ್ರಕ್ಕೆ ಸೇರುವಂತಹ ನಂದಿನಿ ನದಿಯ ನೀರನ್ನು ಎತ್ತಿ ಹಿಡಿಯುವಂಥ ಒಂದು ದೊಡ್ಡ ಕೆಲಸ, ಒಂದು ದೊಡ್ಡ ಸಹಾಯವನ್ನು ಈ ಅಣೆಕಟ್ಟು ಮಾಡ್ತಾ ಇತ್ತು. ಇದರಿಂದ ಅದೆಷ್ಟೋ ಜನರಿಗೆ ಕೃಷಿಗೆ ನೀರಿನ ಒಂದು ಉಪಯೋಗ ಆದರೆ ಅಂತರ್ಜಲದ ಮಟ್ಟವೂ ಕೂಡ ಹೆಚ್ಚಾಗ್ತಾ ಇತ್ತು. ಅದರೊಂದಿಗೆ ಒಂದು ಪಾದಚಾರಿ ಮಾರ್ಗ ಕೂಡ ಆಗ್ತಾ ಇತ್ತು. ಯಾಕಂದರೆ ಇಲ್ಲಿಂದ ಶಿಬರೂರು ಅನ್ನುವಂಥ ಈ ಪ್ರದೇಶದಿಂದ ಕಟೀಲು ಪ್ರದೇಶಕ್ಕೆ ಈ ಒಂದು ಅಣೆಕಟ್ಟಿನಿಂದ ಜನರು ನಡ್ಕೊಂಡು ಹೋಗ್ತಾ ಇದ್ರು, ಮಕ್ಕಳು ಶಾಲೆಗೆ ಹೋಗ್ತಾ ಇದ್ರು. ಸುಮಾರು 10 ಕಿಲೋಮೀಟರ್ ದೂರವನ್ನು ಈ ಒಂದು ಆಣೆಕಟ್ಟು ಅನ್ನುವಂಥದ್ದು ಕಮ್ಮಿ ಮಾಡ್ತಾ ಇತ್ತು. ಇಲ್ಲಿ ನಡ್ಕೊಂಡೇ ಹೋಗ್ಬೋದಾಗಿತ್ತು. ಆದರೆ ಕಳೆದ 5-6 ವರ್ಷಗಳಿಂದ ಈ ಭಾಗದಲ್ಲಿ ನಿರಂತರವಾಗಿ ನಡೆದಂಥ ಒಂದು ಮರಳುಗಾರಿಕೆಯ ಪರಿಣಾಮದಿಂದಾಗಿ ಈ ಆಣೆಕಟ್ಟು ಈಗ ಕುಸಿದು ಬಿದ್ದಿರುವಂಥ ಒಂದು ಪರಿಸ್ಥಿತಿಗೆ ಬಂದಿರುವಂಥದ್ದು. ಮೊನ್ನೆಯ ದಿನ, ಕಳೆದ ಕೆಲವು ದಿನಗಳ ಹಿಂದೆ ರಾತ್ರೋರಾತ್ರಿ ಈ ಭಾಗದ ಜನರಿಗೆ ಒಂದು ದೊಡ್ಡದಾದ ಒಂದು ಸದ್ದು ಬಂತು. ಈ ಸದ್ದು ಏನು ಅಂತ ಹುಡುಕ್ತಾ ಹೊರಗಡೆ ಬಂದಂಥ ಸಂದರ್ಭ ಈ ಆಣೆಕಟ್ಟು ಮಗುಚಿ ಬಿದ್ದಿರುವಂಥದ್ದು ಅವರ ಗಮನಕ್ಕೆ ಬರುತ್ತೆ. ಆಣೆಕಟ್ಟು ಮಗುಚಿ ಬಿದ್ದ ಕೂಡಲೇ ಎಲ್ಲ ಸಂಬಂಧಪಟ್ಟಂಥ ಜನಪ್ರತಿನಿಧಿಗಳು ಬರ್ತಾರೆ. ಅವರು ಇವರತ್ತ ಕೈ ತೋರಿಸ್ತಾರೆ. ಬಿಟ್ಟರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಥವ್ರು ಯಾರು ಅಥವಾ ಇಲ್ಲಿನ ಸ್ಥಳೀಯರ ಒಂದು ದೂರು, ಅದೆಷ್ಟೋ ವರ್ಷಗಳಿಂದ ದೂರು ಬರ್ತಾ ಇದೆ. ಇಲ್ಲಿ ಮರಳುಗಾರಿಕೆ ನಡೀತಾ ಇದೆ, ಸಂವೃದ್ಧವಾಗಿದ್ದಂತಹ ನದಿಯ ಒಂದು ಆಸ್ತಿ ಏನಿದೆ, ಆ ಒಂದು ಜಲಚರಗಳನ್ನು ನಾಶಪಡಿಸುವಂಥ ಕೆಲಸಗಳು, ಅಕ್ರಮ ಮರಳುಗಾರಿಕೆಯನ್ನು ನಡೀತಾ ಇದೆ ಅನ್ನುವಂಥ ದೂರಿದ್ರು ಕೂಡ ಇದುವರೆಗೆ ಇದರ ವಿಚಾರವಾಗಿ ಯಾವುದೇ ರೀತಿಯ ಒಂದು ದೂರು ದಾಖಲಾಗಿಲ್ಲ. ಯಾರ ವಿರುದ್ಧ ಕೂಡ ಕ್ರಮವನ್ನುವಂಥದ್ದು ದಾಖಲಾಗಿಲ್ಲ. ನಿರಂತರವಾಗಿ ಮರಳುಗಾರಿಕೆ ನಡೆದಂಥ ಪರಿಣಾಮದಿಂದಲೇ ಇಲ್ಲಿ ಒಂದು ಗುಂಡಿಯ ರೀತಿಯ ವಾತಾವರಣ ನಿರ್ಮಾಣವಾದಂಥ ಪರಿಣಾಮ, ಯಾವುದೇ ರೀತಿಯ ಒಂದು ಬಲವಿಲ್ಲದ ಪರಿಣಾಮ ಈ ಅಣೆಕಟ್ಟು ಈಗ ಬಿದ್ದು ಹೋಗಿದೆ. ಬಿದ್ದು ಹೋದ ಬಳಿಕ ಅವರಿವರತ್ತ ರಾಜಕಾರಣಿಗಳು ಕೈ ತೋರಿಸ್ತಾ ಇದ್ದಾರೆ. ಬಿಟ್ಟರೆ ಮುಂಚೆ ಎಚ್ಚೆತ್ತುಕೊಳ್ಳುವಂಥದ್ದು ಅಥವಾ ಇದನ್ನು ನಿಗ್ರಹ ಮಾಡುವಂಥ ಯಾವುದೇ ಕೆಲಸಕ್ಕೆ ಮುಂದಾಗಲಿಲ್ಲ. ಪೊಲೀಸ್ ಇಲಾಖೆಗೂ ಕೂಡ ಅನೇಕ ಜನರು ಲಾರಿಗಳು ಹೋಗುವಂಥ ವಿಡಿಯೋಗಳನ್ನು ಮಾಡಿ, ಆ ಲಾರಿಗಳು ಯಾವ ರೀತಿಯೆಲ್ಲ ಮರಳನ್ನು ಸಾಗಿಸುತ್ತೆ ಅನ್ನುವ ರೀತಿಯ ವಿಡಿಯೋಗಳನ್ನು ಮಾಡಿದರೂ ಕೂಡ ಪೊಲೀಸ್ ಇಲಾಖೆಯು ಕೂಡ ಇದರತ್ತ ಗಮನವನ್ನು ಹರಿಸ್ತಾ ಇಲ್ಲ ಅನ್ನುವಂಥ ಆರೋಪ ಇದೆ. ಎಲ್ಲೋ ಒಂದು ಕಡೆ ವ್ಯವಸ್ಥೆಯೇ ಈ ಒಂದು ಅಕ್ರಮವಾದಂತಹ ಮರಳುಗಾರಿಕೆಗೆ, ಗಣಿ ಲೂಟಿಗೆ ಪರೋಕ್ಷ ಬೆಂಬಲವನ್ನು ನೀಡ್ತಾ ಇದೆ ಅನ್ನುವ ರೀತಿಯ ಒಂದು ವಾತಾವರಣಗಳು ದಕ್ಷಿಣ ಕನ್ನಡದಲ್ಲಿ ನಿರಂತರವಾಗಿ ನಡೀತಾ ಇದೆ. ಅವ್ಯಾಹತವಾಗಿ ಈ ಒಂದು ಮರಳುಗಾರಿಕೆ ಅನ್ನುವಂಥದ್ದು ನಡೀತಾ ಇದ್ರು
ಕೂಡ ಯಾಕೆ ಇಲಾಖೆಯವರು ಕೂಡ ಕಣ್ಣು ಮುಚ್ಚಿ ಕುಳಿತುಕೊಂಡಿದ್ದಾರೆ, ಎಲ್ಲೋ ಒಂದು ಕಡೆ ಇದ್ರಲ್ಲಿ ಶಾಮೀಲಾಗಿದ್ದಾರೆ ಅನ್ನುವಂಥ ಅನುಮಾನಗಳು ಕೂಡ ಮೂಡ್ತಾ ಇದೆ. ಕೇವಲ ದೆಲಂತಬೆಟ್ಟು ಅನ್ನುವಂಥ ಈ ಭಾಗದ ಒಂದು ಅಣೆಕಟ್ಟು ಏನೀಗ ಬಿದ್ದು ಹೋಗಿದೆ, ಇದು ಈಗ ಒಂದು ಖಾಲಿ ಉದಾಹರಣೆ ಮಾತ್ರ. ಇನ್ನು ಇಂತಹ ಅನೇಕ ಅಣೆಕಟ್ಟುಗಳು, ಅನೇಕ ಕಟ್ಟಡಗಳು ಯಾವುದೆಲ್ಲ ನದಿ ತಟದತ್ರ ಇದೆಯೋ ಅದೆಲ್ಲವೂ ಕೂಡ ಕುಸಿದು ಬೀಳುವಂಥ ಒಂದು ಹಂತದಲ್ಲಿದೆ. ಕುಸಿದು ಬೀಳುವಂಥ ಒಂದು ಆತಂಕ ನಿರ್ಮಾಣವಾಗಿದೆ. ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನಾದರೂ ಕೂಡ ಈ ಮರಳುಗಾರಿಕೆಗೆ ಕಡಿವಾಣವನ್ನು ಹಾಕಬೇಕು, ನಾವೆಲ್ಲಾದರೂ ಧ್ವನಿ ಎತ್ತಿದ್ರೆ ನಮಗೆ ಧಮಕಿ ಹಾಕುವಂಥದ್ದು, ಜೀವ ಬೆದರಿಕೆಯನ್ನು ಹಾಕುವಂಥ ಕೆಲಸಗಳು ನಡೀತಾ ಇದೆ. ಪೊಲೀಸ್ ಇಲಾಖೆಯವರು ಕೂಡ ಯಾವುದೇ ರೀತಿಯ ದಿಟ್ಟ ಕ್ರಮವನ್ನು ಕೈಗೊಳ್ತಾ ಇಲ್ಲ ಅನ್ನುವಂಥ ಆರೋಪಗಳು ನಿರಂತರವಾಗಿ ಇಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ವೀರೇಶ್ ಕಡ್ಲಿಕೊಪ್ಪ ಜೊತೆ ಆದಿತ್ಯ TV5 ಮಂಗಳೂರು. ಅದು ಮೊನ್ನೆ ಶನಿವಾರ ಅಂತ ರಾತ್ರಿ ಅದೇ ಸ್ವಲ್ಪ ಹೊಯ್ಗೆ ಬಿದ್ದಾಗೆ ಆಯಿತು. ನಾವು ನಾಯಿ ಏನಂತೇಳಿ ಮಲ್ಕೊಂಡೆ. ಆಮೇಲೆ ರಾತ್ರಿ 3:30 ಗಂಟೆ ಸ್ವಲ್ಪ ಶಬ್ದ ಆಯಿತು. ನಾವು ಇದು ಮಡ್ಲು ಬಿದ್ದದಂತ ಮಲಗಿದೆವು. ಬೆಳಿಗ್ಗೆ ಎದ್ದು ನೋಡುವಾಗ ಬಿದ್ದಿತ್ತು. ಇದಕ್ಕೆ ಯಾವ ಥರ ಉಪಯೋಗ ಆಗ್ತದೆ? ತುಂಬ ಉಪಯೋಗ. ದನ ಕೊಂಡೋಗೋದು, ಹಾಲು ಕೊಂಡೋಗೋದು, ನಾವು ಕಟೀಲಿಗೆ ಹಾಲು ಹಾಕೋದು, ಅಲ್ಲಿಗೆ ಹಾಲು ಕೊಂಡೋಗೋದು, ದನ ಕೊಂಡೋಗೋದು, ಮತ್ತು ಎಲ್ಲರೂ ಆಚೆ ಈಚೆ ಹೋಗೋದು, ಶಾಲೆ ಮಕ್ಕಳು ಆಚೆ ಈಚೆ ಹೋಗೋದು ಎಲ್ಲ ಉಂಟು ಇದರಲ್ಲಿ. ಎಷ್ಟು ಸಮಸ್ಯೆ ಆಗ್ತದೆ ಈಗ? ತುಂಬ ಸಮಸ್ಯೆ. ಇನ್ನು ಒಂದು ದನ ಸಾಕಲಿಕ್ಕೆ ತುಂಬ ಕಷ್ಟ. ಅದು ಎಲ್ಲ ಹುಲ್ಲೆಲ್ಲ ಉಂಟು, ಅಲ್ಲಿಗೆ ಹೋಗಿ ನಾವು ತರೋದು. ಇಲ್ಲಿ ಹುಲ್ಲಿಲ್ಲ, ಅದೇನಿಲ್ಲ, ಅವರು ಹೊಯ್ಗೆ ಕೊಂಡೋಗ್ತಾ ಇದ್ರು ಅಷ್ಟೇ. ಇಲ್ಲಿ ತುಂಬ ಗುಂಡಿ ಉಂಟು. ಒಂದು 3-4 ಜನ ಮುಳುಗುವಷ್ಟು ಉಂಟು. ಇಲ್ಲ, ಈಗ ನೀರು ಕಮ್ಮಿ ಆದರೆ ಮರಳು ಉಂಟು. ಈಗಲ್ಲ, ಮುಂಚೆ ಅವೇ ಮೊನ್ನೆ ಫೆಬ್ರವರಿ, ಮುಂಚಿನ ಫೆಬ್ರವರಿ ತೆಗ್ದಿದ್ದಾರೆ. ನಾವು ಹೇಳಿದರೆ ಬೈತಾರೆ. ಗೌರ್ಮೆಂಟ್ ಕೆಲಸ, ಗೌರ್ಮೆಂಟ್ ಇದ್ದು ನಿಮ್ಮದಲ್ಲ ಅಂತ ಹೇಳ್ತಾರೆ. ಮತ್ತು ನಮಗೆ ಸಹ ಭಯ ಆಗ್ತದೆ. ನಾವು ಇಬ್ಬರೇ ಇರೋದು ಮುದುಕರು. ನಡೆದ ತಡೆಗೆ ಹಾದು ಹೋಗುವ ಜನಗಳಿಗೆ ಸಂಪರ್ಕ ವ್ಯವಸ್ಥೆಯಾಗಿ ಈ ಒಂದು ಸೇತುವೆ ಬಹಳ ಪ್ರಯೋಜನಕಾರಿಯಾಗಿತ್ತು. ಇಂತಹ ಒಂದು ಅಣೆಕಟ್ಟ ಕೃಷಿಕರಿಗೆ ಬಹಳ ಪ್ರಾಮುಖ್ಯವಾದಂಥ ವಸ್ತುವಾಗಿತ್ತು. ಇದರಿಂದ ತುಂಬ ಇಲ್ಲಿ ಮಿತ್ತಬೈಲು ಮತ್ತು ಮಿತ್ತಬೈಲು ಪ್ರದೇಶ, ಕಟೀಲು ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಹೇಳುವುದಾದರೆ ತುಂಬ ಕೃಷಿಯಿಂದ ನೀರಿನಿಂದ ತುಂಬ ಪ್ರಯೋಜನ ಆಗ್ತಾ ಇತ್ತು. ಇಂಥದ್ದನ್ನು ಇಲ್ಲಿ ಮರಳುಗಾರಿಕೆ ಮಾಡುವುದನ್ನು ನಾವು ಗಮನಿಸಿಕೊಂಡಂಥ ನಾವುಗಳು ಅದೆಷ್ಟು 7 ತಿಂಗಳ ಮೊದಲೇ, ಒಂದು ವರ್ಷದ ಮೊದಲೇ ನಾವು ಆಗಾಗ ಇಲಾಖಾಧಿಗಳ ಗಮನಕ್ಕೆ ಪೇಪರ್ನಲ್ಲಿ, ವಾಟ್ಸಪ್ ಮೂಲಕ ವಿವಿಧ ರೀತಿಯಲ್ಲಿ ನಾವು ಹಂಚಿದ್ದರೂ ಕೂಡ ಯಾವುದೇ ರೀತಿಯ ಕ್ರಮವನ್ನು ಮೇಲಾಧಿಕಾರಿಗಳಾಗಲಿ ಸಂಬಂಧಪಟ್ಟ ಇಲಾಖೆ ತೆಗೆದುಕೊಂಡಿಲ್ಲ. ಇದನ್ನು ನಾನು ವಿರೋಧಿಸ್ತೇನೆ. ನಿರಂತರವಾಗಿ ನಡೀತಾ ಇತ್ತು, ಎಲ್ಲರಿಗೂ ಗೊತ್ತು. ನಾವು ಫೋನ್ ಮಾಡುವಾಗ ಬರ್ತಾರೆ, ಬಂದಾಗ ಓಡಿಸ್ತಾರೆ, ಅಷ್ಟೇ ವಿನಃ ಬೇರೆ ಯಾವುದೇ ಕ್ರಮವನ್ನು, ಶಿಸ್ತು ಕ್ರಮವನ್ನು ಕೈಗೊಂಡಿಲ್ಲ. ಇಲ್ಲಿಂದ ನಂದಿನಿ ನದಿಯ ತಡದಲ್ಲಿ ಇಲ್ಲಿಂದ ಮಿತ್ತಬೈಲು ಪ್ರದೇಶದಿಂದ ಅಲ್ಲಿ ಬಲದಗುಡ್ಡೆ ಪ್ರದೇಶದವರೆಗೆ ನೀವು ಗಮನಿಸಿದರೆ ತಲೆಯಿಂದ ಎಷ್ಟು ಲಕ್ಷಗಟ್ಟಲೆ ಲೋಡ್ ಹೋಗಿದೆ ನೋಡಿ. ಬಿದ್ದು ಹೋಯಿತು ಒಂದು, ಇದು ಬೀಳುವುದಕ್ಕೆ ಕಾರಣ ಏನು ಅನ್ನೋದು ನೋಡಬೇಕು. ಬಿದ್ದು ಹೋಯಿತು ಒಂದು. ಎರಡನೇದಾಗಿ ಇಲ್ಲಿಂದ ಕೃಷಿಕರಿಗೆ ತುಂಬ ಅನುಕೂಲ ಇದ್ದಂಥ ಈ ವ್ಯವಸ್ಥೆ. ಯಾಕಂದರೆ ಇಲ್ಲಿ ಅಣೆಕಟ್ಟೆ ಕಟ್ಟಿದರೆ ಇಲ್ಲಿಂದ ನೀರು ನಿಂತರೆ ಕಟೀಲುವರೆಗೆ ನೀರು ಹೇಳ್ತಾ ಇತ್ತು ತುಂಬ. ಅಂದರೆ ಏಪ್ರಿಲ್ ಮೇವರೆಗೆ ನೀರು ಆಗ್ತಾಯಿತ್ತು. ಈಗ ನೋಡಿ, ಈಗ ನೀರಿನ ಹೊರತನೇ ಇಲ್ಲ, ನೋಡ್ಬೋದಲ್ಲ, ನೀರಿಲ್ಲ. ಆದ್ದರಿಂದ ನೀರಿನ ಹೊರತೆ ಕೃಷಿಕರಿಗೆ ತೊಂದರೆ, ಆಚೆ ಈಚೆ ಹೋಗುವವರಿಗೆ ತೊಂದರೆ. ಇನ್ನು ಈ ಸಲ ಮಾಡಲಿಕ್ಕೆ ಇನ್ನು 2-3 ವರ್ಷ ಆಗೋದಿಲ್ಲ. ಇನ್ನು ಹೊಸ ಸರ್ಕಾರ ಬರಬೇಕು, ಯಾವ ಮಾಡ್ತಾರೆ ಗೊತ್ತಿಲ್ಲ. ಆದ್ದರಿಂದ ತುಂಬ ಅನಾನುಕೂಲ ಆಗಿದೆ. ಈಗ ನೋಡಿ, ಅಲ್ಲಿ ಈಗ ಬಸ್ಸಿನ ವ್ಯವಸ್ಥೆ ಇದೆ, ಮೊದಲಿನ ಬಸ್ಸಿನ ವ್ಯವಸ್ಥೆನೇ ಇಲ್ಲ.